106 मैडम सैड ಅಲ್ಲಿ ಬಂದಿದ್ದಾರಾ Sir, smile. Sir, smile. Sir, smile. थोड़ा मिलते हैं गलती की इरप्ಪ ಇದ್ರ ಕೊಡಬೇಡ ಇದು ಅಲ್ಲಿ ತೆಗಿತೀನಿ ಇದು ಬೇಡ ಇಲ್ಲ ಎಲ್ಲ ಬೇಡ ಅವ್ರನ್ನ ಹೇಗಿದೆ? ಸಮೋಸಾ ಕಳಿಸು.
ಇನ್ನೊಂದು ಆರು ಸ್ವಲ್ಪ ನಮ್ಗೆ ಪಾಯಿಂಟ್ ಸಿಗ್ತೀಗ ನಾಳೆ ಸರ್ ನಮಸ್ತೆ. ಕಿಂಗ್ಸ್ ಕಾಫಿಯಿಂದ ನಾನು ಅಮೃತ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮದು ಕಿಂಗ್ಸ್ ಕಾಫಿ ಸ್ಟಾರ್ಟ್ ಆಗಿದ್ದು 2021 ಇಸ್ವಿ ನವೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು. ನಮ್ಮದು ಓನ್ ಔಟ್ಲೆಟ್ 3 ಔಟ್ಲೆಟ್ಸ್ ಮಾಡಿದ್ವಿ. ತುಂಬ ಜನ ಫ್ರಾಂಚೈಸಿ ಬೇಕು ಅಂತ ಕೇಳ್ತಾ ಇದ್ರು, ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಹಾಗಾಗಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿದ್ವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದೆ ಇವಾಗ ತುಂಬ ಜನಕ್ಕೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೈಸೂರಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಬ್ರಾಂಚ್ನ ಫ್ರಾಂಚೈಸಿ ತಗೊಂಡಿದ್ದಾರೆ ಮೋನಿಕಾ ಮತ್ತು ಹರಿಪ್ರಸಾದ್ ಸರ್ ಇಬ್ರು. ಅವ್ರಿಗೆ ಗುಡ್ ಲಕ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ಬಿಸ್ನೆಸ್ ಆಗಲಿ ಅವರಿಗೆ. ಸಿದ್ಧಾರ್ಥ ಲೇಔಟಿಂದ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ನಮ್ಮ ಕೋರ್ಟ್ ಹತ್ರ ಒಂದು ಶಾಪ್ ಇದೆ ನಮ್ಮದು, ಅಲ್ಲಿಗೆ ತುಂಬ ಜನ ಬರ್ತಾರೆ. ಸೊ ಇವಾಗ ಇದೇ ಏರಿಯಾದಲ್ಲಿ ಆಗಿರೋದು ಎಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಸೊ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಮ್ಮದೇ ಆದಂಥ ಫ್ರಾಂಚೈಸಿ ಫೀಸ್ ಇರುತ್ತೆ, ಮತ್ತೆ ಎವ್ರಿ ಮಂತ್ ಸೇಲ್ಸ್ ಅಲ್ಲಿ ರಾಯಲ್ಟಿ ಇರುತ್ತೆ. ಸೊ ಅದು ತುಂಬಾ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅದನ್ನೆಲ್ಲ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಇದೆ. ನಾವು ಅಕ್ರಾಸ್ ಇಂಡಿಯಾ ಫ್ರಾಂಚೈಸಿ ಕಾಲ್ ಮಾಡಿದೀವಿ. ಮೈಸೂರಿಗೆ ಈಗ ಫ್ರಾಂಚೈಸಿ ಕ್ಲೋಸ್ ಆಗಿದೆ. ಇದು 4th ಫ್ರಾಂಚೈಸಿ ಔಟ್ಲೆಟ್ ಓಪನ್ ಆಗಿರೋದು ಮೋನಿಕಾ ಅವ್ರದ್ದು. ಇದು 4th ಒನ್, ಮೈಸೂರಲ್ಲಿ 4th. ಹೌದು. ಹಾಂ ಸರ್, ಇದು ಆ್ಯಕ್ಚುಲಿ 4th ಒನ್. ಇನ್ನೂ ಮೇಟ್ಗಳಲ್ಲಿ ಓಪನ್ ಆಗೋದಕ್ಕಿದೆ 13th. ಅದಾದಮೇಲೆ ವಿಜಯನಗರ್ ಸೆಕೆಂಡ್ ಸ್ಟೇಜಲ್ಲಿ ಓಪನ್ ಆಗೋದಕ್ಕಿದೆ. ಅದಾದಮೇಲೆ ಇನ್ನೂ 3-4 ಓಪನಿಂಗ್ ಆಗೋದಕ್ಕಿದೆ. ಮೈಸೂರಿನಲ್ಲಿ ಪೆಂಡಿಂಗ್ ಇರೋದು. ಬೆಂಗಳೂರು 800 ಕ್ರಾಸ್ನಲ್ಲಿ ಒಂದು ಓಪನ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನು BTM ಲೇಔಟು, ಜಯನಗರ್ ಎಲ್ಲ ಓಪನ್ ಆಗ್ತದೆ. ಆಲ್ಮೋಸ್ಟ್ ಇನ್ನೂ ಒಂದು 8 ಲೈನಪ್ನಲ್ಲಿದೆ ಓಪನಿಂಗಿಗೆ. ಸೊ ಅದಿಷ್ಟು ಪೆಂಡಿಂಗ್ ಇದೆ. ಸೊ ಇದು 4th ಒನ್. ಕಿಂಗ್ಸ್ ಕಾಫಿ ಅಂತಂದರೆ ಮೈಸೂರು ಅಂದರೆ ಹಾಜರು. ಸೊ ಆ ಬೇಸ್ ಮೇಲೆ ನನ್ನ ಇದು ಮಾಡ್ಕೊಂಡಿದ್ದೀವಿ. ಮೈಸೂರಿಗೆ ಒಂದು ಟ್ರಿಬ್ಯೂಟ್ ಅನ್ನೋದು ಒಂದು ಇದಾಗಬೇಕು. ನಮ್ಮ ಮೈಸೂರು ಬ್ರ್ಯಾಂಡು ಹೊರಗಡೆಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಅದಕ್ಕೋಸ್ಕರನೇ ಇದನ್ನ ಇಲ್ಲಿ ತನಕ ತಗೊಂಡು ಹೋಗ್ತೇವೆ. ಟೋಟಲ್ ಎಷ್ಟು ಇದೆ ಸರ್? ನಮ್ಮದು 3 ಫ್ರಾಂಚೈಸಿ ಓಪನ್ ಆಗ್ತಾ ಇರೋದು. ಓವರಾಲ್ 12 ಓಪನ್ ಆಗ್ತಾ ಇದೆ ನಮಗೆ. ಇದಿಷ್ಟು ಇದೆ. ಓವರಾಲ್ 15 ಇದೆ ಈಗ ಪ್ರೆಸೆಂಟ್. ನಯನ್ ಕುಮಾರ್ ಅಂತ ಹೇಳಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಹರಿಪ್ರಸಾದ್ ಅಂತ. ಆ್ಯಕ್ಚುಲಿ ನಾವು ಸಿದ್ಧಾರ್ಥ ಲೇಔಟ್ನಲ್ಲಿ ವಿನಯ ಮಾರ್ಗದಲ್ಲಿ ಇವಾಗ ಕಿಂಗ್ಸ್ ಕಾಫಿ ಕೋ ಅಂತ ಒಂದು ಫ್ರಾಂಚೈಸಿನ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಮೋನಿಕಾ ಎಂಟರ್ಪ್ರೈಸಸ್ ಅನ್ನೋ ನೇಮಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಕಾಫಿ ಏನಕ್ಕೋಸ್ಕರ ನಾವು ಕಾಫಿ ಶಾಪ್ನ ಇಲ್ಲೇ ಮಾಡಬೇಕು ಅಂತ ಆಸೆ ಪಟ್ವಿ ಅಂದರೆ, ಇದು ನಾವು ಹುಟ್ಟಿ ಬೆಳೆದಿರೋಂಥ ಜಾಗ. ಮೋರ್ ಓವರ್ ಸಿದ್ಧಾರ್ಥ ಲೇಔಟಲ್ಲಿ ಎಲ್ಲೂ ಕೂಡ ನಮಗೆ ಕಾಫಿನ ಕಾಮಾಗಿ ಕೂತ್ಕೊಂಡು 4 ಜನ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಕುಡಿಯೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಎಲ್ಲ ದೂರಕ್ಕೆ ಹೋಗಿ ಕಾಫಿ ಕುಡಿಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಎಕ್ಸ್ಪೀರಿಯನ್ಸ್ ಏನನ್ನಿಸ್ತು, ನಮ್ಮಲ್ಲೇ ಯಾಕೆ ಈ ಥರ ಮಾಡಬಾರ್ದು ಅಂತ ಒಂದು ಆಸೆ ಇತ್ತು. ಸೊ ತುಂಬ ದಿನದಿಂದ ಆಸೆ ಇಟ್ಕೊಂಡು ಈ ಥರ ಕಾಫಿ ಶಾಪ್ ಮಾಡಿದ್ದೀವಿ. ಸೊ ಹಾಗಾಗಿ ಫ್ಯಾಮಿಲಿ, ಫ್ರೆಂಡ್ಸು, ಓಲ್ಡ್ ಏಜ್ ಆಗಿರುವಂಥವ್ರು, ದೊಡ್ಡವರು, ಚಿಕ್ಕವರು ಎಲ್ಲ ಕೂತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಬೋದು. ಒಂದು ರಿಫ್ರೆಶ್ಮೆಂಟು. ಚಾಮುಂಡಿ ಬೆಟ್ಟದಿಂದ ವಾಕಬಲ್ ಡಿಸ್ಟೆನ್ಸ್ ಅಂದರೆ ಜಾಕಿಕೋಟರ್ ಸರ್ಕಲಿಂದ ಬರ್ತೀನಿ ಅಂದರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ವಾಕಿಂಗ್ ಹೋಗೋವಂಥವ್ರು, ಕಾರಂಜಿ ಲೇಕ್ಗೆ ಹೋಗೋವಂಥವ್ರು, ಝೂಗೆ ಹೋಗೋವಂಥವ್ರು ಎಲ್ರಿಗೂ ತುಂಬ ಹತ್ತಿರ ಆಗುತ್ತೆ. ಸೊ ಪಾಯಿಂಟ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾವು ಈ ಪ್ಲೇಸಲ್ಲೇ ಮಾಡಬೇಕು ಅಂತ GST ಆಫೀಸ್ ಎದುರುಗಡೆ ಸಿದ್ಧಾರ್ಥ ಲೇಔಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಗೆಸ್ಟ್ ಬಂದು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಮೈಸೂರು ಮಹಾರಾಜರು. ಕಿಂಗ್ಸ್ ಕಾಫಿ ಅಂತ ಹೆಸರಿಟ್ಟಿದ್ದೀವಿ ಅಂತಂದರೆ ಅದು ಕಿಂಗ್ ಬಂದು ಇನಾಗ್ರೇಟ್ ಮಾಡಿದ್ರೆ ಅದ್ರ ಚಾಲ್ಮೆ ಬೇರೆ ಇರುತ್ತೆ ಅಂತ ಅನಿಸ್ತು. ಸೊ ಅದು ಅಲ್ಲದೆ ನಮ್ದು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ನಮಗೆ ಯದುವೀರ್ ಸರ್ ಇಂದಾನೆ ಮಾಡಿಸ್ಬೇಕು ಅಂತ ಭಾಳ ಆಸೆ ಇತ್ತು, ಮೈಸೂರವರಾಗಿರೋದ್ರಿಂದ. ಸೊ ಒಡೆಯರ್ ಕೈಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಅವ್ರು ಬಂದು ನಮ್ಮ ಆಸೆನ ಸಾಕಾರಗೊಳಿಸಿದ್ದಾರೆ. ಯದುವೀರ್ ಸರ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹರಿಪ್ರಸಾದ್ ನನ್ನ ಹೆಸರು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಇರುತ್ತೆ ನಮ್ಮ ಫ್ರಾಂಚೈಸಿ ಓಪನ್ ಇರುತ್ತೆ. ಸೊ ಯಾವುದು ಗ್ಯಾಪ್ ಇರಲ್ಲ ನಮಗೆ. ಸ್ಯಾಟರ್ಡೆ, ಸಂಡೇಸ್ ಆಗಲಿ, ಬೇರೆ ಯಾವುದೇ ಒಂದು ಫೆಸ್ಟಿವಲ್ ಹಾಲಿಡೇಸ್ ಅಂತ ಯಾವುದೂ ಇರಲ್ಲ. ಪ್ರತಿದಿನ ಕಾಫಿ ಶಾಪ್ ಓಪನ್ ಮಾಡ್ತೀವಿ. ಎಲ್ಲರೂ ಬಂದು ಕಾಫಿನ ಸವಿಬೋದು, ಚಾಟ್ಸ್ನ ತಿಂದು ಎಂಜಾಯ್ ಮಾಡ್ಬೋದು. ಕಾಫಿ ಜೊತೆ ಚಾಟ್ಸ್, ಸ್ನ್ಯಾಕ್ಸು ಎಲ್ಲ ಇರುತ್ತೆ. ಸೊ ಕಾಫಿ ಒಂದೇ ಅಲ್ಲ, ಅರೌಂಡ್ 80 ನಮ್ಮಲ್ಲಿ 80+ ಪ್ರಾಡಕ್ಟ್ಸು ಮೆನ್ಯೂ ಇದೆ. ಸೊ ಎಲ್ಲಾನು ಎಂಜಾಯ್ ಮಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವ್ರ ತನಕ ತಿನ್ನುವಂಥದ್ದು 100% ಪ್ಯೂರ್ ವೆಜ್. ಮೋರ್ ಓವರ್ ಪ್ಯೂರ್ ವೆಜ್ ಕಾನ್ಸೆಪ್ಟ್ ಮಾಡಿರೋದು. 100% ವೆಜ್ಜು.
ಅದಕ್ಕೋಸ್ಕರ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಇದರಲ್ಲಿ. ಆಕ್ಚುಲಿ ಇದಕ್ಕೆ ಅನುಭವ ಅಂತಂದ್ರೆ ಫ್ರಾಂಚೈಸ್ ಇದ್ರಿಂದ ನಮ್ಗೆ ಅನುಭವ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಫ್ರಾಂಚೈಸಿ ಕಿಂಗ್ಸ್ ಕಾಫಿ ಕೋ ಏನು ಕಂಪ್ನಿ ಇದೆ ಅವ್ರ ಕಡೆಯಿಂದ ನಮಗೆ ತುಂಬಾ ಸಹಕಾರ ಸಿಕ್ಕಿದೆ. ಅವರು ಹೆಜ್ಜೆ ಹೆಜ್ಜೆಲ್ಲೂ ನಮ್ಮ ಜೊತೆಲಿ ನಿಂತ್ಕೊಂಡು ಈ ಫ್ರಾಂಚೈಸಿನ ಓಪನ್ ಮಾಡೋ ತನಕ ಜೊತೆಯಾಗಿ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವ್ರು ಅದೇ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಮಗೆ ತುಂಬಾ ಆಕ್ಚುಲಿ ನಮಗೆ ತುಂಬಾ ಈಗ ಅಂದ್ರೆ ಈ ಆಪರ್ಚುನಿಟಿ ಅವ್ರು ಕೊಟ್ಟಿರೋದಕ್ಕೆ ನಾವು ಮಾಡೋಕ್ಕಾಗಿರೋದು. ಸೊ ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂಡ್ ಅವ್ರ ಹೆಸರು ನಯನ್ ಅಂಡ್ ಅಮೃತ ಅಂತ, ಅವ್ರ ಫೌಂಡರ್ ಆಕ್ಚುಲಿ ಅವರು. ಇನಾಗ್ರಲ್ ಆಫರ್ ಅಂತ ಹೇಳಿ ನಮ್ಮಲ್ಲಿ ಕಾಫಿ ಪ್ರೈಸ್ ಜೊತೆ 25 ರೂಪೀಸ್ಗೆ ಒಂದು ಕಾಫಿ ಜೊತೆನಲ್ಲಿ ಒಂದು ಸಮೋಸನ ನಾವು ಇನಾಗ್ರಲ್ ಆಫರ್ ಆಗಿ ನಾವು ಇಟ್ಟಿದ್ದೀವಿ. ಆಕ್ಚುಲಿ ಇನಾಗ್ರೇಷನ್ ಡೇ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ. ಫರ್ದರ್ ನಾವು ಹೊಸ ಹೊಸ ಆಫರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಅಲ್ಲೇ ಪಬ್ಲಿಷ್ ಮಾಡ್ತೀವಿ. ಇವತ್ತು ಮೊದಲನೇ ದಿನ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ವರ್ಕರ್ಸ್ಗೆ ಇಲ್ಲಿ 15 ಜನ ಎಂಪ್ಲಾಯೀಸ್ ಇದ್ದಾರೆ. ಇವಾಗ ಕರೆಂಟ್ಲಿ 2 ಶಿಫ್ಟ್ ರನ್ ಮಾಡ್ತಾ ಇದೀವಿ. 15 ಜನ ಎಂಪ್ಲಾಯೀಸ್ ಇರ್ತಾರೆ. ಸೊ ಇನ್ನು ಮುಂದೆ ದೊಡ್ಡದಾಗ್ತಾ ಇದ್ದಾಗೆ ನಮಗೂ ಬೇರೆ ಒಂದು ವೆಂಚರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಇದು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ನಂಬಿಕೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.